ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಹಣ ಮಾಡೋಕೆ ಹತ್ತಾರು ದಾರಿಗಳಿವೆ. ಆದರೆ ಇಲ್ಲೊಂದು ಗ್ಯಾಂಗ್ ಹೆಂಗಸರನ್ನ ಮುಂದಿಟ್ಕೊಂಡು ಅನಾಯಾಸವಾಗಿ ಹಣ ಮಾಡೋಕೆ ಖತರ್ನಾಕ್ ಪ್ಲಾನ್ ಮಾಡಿದ್ರು. ಉದ್ಯಮಿಗೆ ಹನಿ ಟ್ರ್ಯಾಪ್ ಗಾಳ ಹಾಕಿ ಕೊನೆಗೆ ಲಾಕ್ ಆಗಿದ್ದಾರೆ. ಒಬ್ಬ ಮಹಿಳೆ ಆರೋಪಿತ ಮಹಿಳೆ ಸುಮಾರು 27 ವರ್ಷ ವಯಸ್ಸಿನ ಇವರು ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡ್ತಾರೆ ಹೇಳಿ ಬೇರೆ ಇಬ್ಬರು ಇನ್ನಿತರ ಆರೋಪಿಗಳು ಸೇರ್ತಾರೆ. ಇದು ಮೇಲ್ನೋಟಕ್ಕೆ ಹನಿ ಟ್ರ್ಯಾಪ್ ತರ ಕಾಣ್ತಾ ಇದೆ. ಈ ಮುಸುಡಿಗಳನ್ನ ಒಮ್ಮೆ ಸರಿಯಾಗಿ ನೋಡ್ಕೊಂಡ್ಬಿಡಿ. ಒಂದ್ಸಲಲ್ಲ ಮತ್ತೊಂದು ಸಲನೂ ನೋಡ್ಕೊಂಡ್ಬಿಡಿ. ಮಣ್ ತಿನ್ನೋ ಕೆಲಸ ಮಾಡಿ ಮೆತ್ತಗೆ ನಿಂತಿರೋ ಇವರು ಅಂತ್ಯಂತವರಲ್ಲ. ಕೋಟಿ ಕುಬೇರರನ್ನ ಕೆಡ್ಡಾಗೆ ಬೀಳಿಸೋ ಹನಿ ಟ್ರ್ಯಾಪ್ ಗ್ಯಾಂಗ್. ಉದ್ಯಮಿಗೆ ಹನಿ ಟ್ರ್ಯಾಪ್, 25 ಲಕ್ಷಕ್ಕೆ ಡಿಮ್ಯಾಂಡ್. ಖತರ್ನಾಕ್ ಹನಿ ಗ್ಯಾಂಗ್ಗೆ ಪೊಲೀಸರು ಕೋಳ. ಈ ಲೇಡಿ ಹೆಸರು ಸುಷ್ಮಿತಾ. ಈ ಖದೀಮರ ಹೆಸರು ಬೆಕ್ಕಿನಕಣ್ಣು ಕೃಷ್ಣ, ರಾಹುಲ್ ಮತ್ತು ಚನ್ನಬಸಪ್ಪ. ದಾವಣಗೆರೆಯ ಸಿದ್ದವೀರಪ್ಪ ಬಡಾವಣೆಯ ಉದ್ಯಮಿ ಪ್ರಭು ಅನ್ನೋರನ್ನ ಖತರ್ನಾಕ್ ಗ್ಯಾಂಗ್ ಕೆಡ್ಡಾಗಿ ಬೀಳಿಸಿತ್ತು. ಖಾಸಗಿ ಕ್ಲಿನಿಕ್ನಲ್ಲಿ ನರ್ಸ್ ಆಗಿರುವ ಐನಾತಿ ಸುಷ್ಮಿತಾ ಉದ್ಯಮಿ ಪ್ರಭುರನ್ನ ಪರಿಚಯವನ್ನ ಮಾಡಿಕೊಂಡಿದ್ಲು. ಕೆಲ ದಿನಗಳ ಬಳಿಕ ಮಕ್ಕಳ ಶಾಲೆ ಫೀಸ್ ಕಟ್ಟಲು ಹಣದ ಸಹಾಯ ಪಡೆದಿದ್ಲು. ಉದ್ಯಮಿ ಪ್ರಭು ಜೊತೆ ಸಲುಗೆಯಿಂದಲೇ ಇರೋದಕ್ಕೆ ಶುರು ಮಾಡಿದ್ಲು. ಕಳೆದ 1 ತಿಂಗಳ ಹಿಂದೆ ಸಿದ್ದವೀರಪ್ಪ ಬಡಾವಣೆಯಲ್ಲಿರುವ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಪ್ರಭುರನ್ನ ಕರೆಸಿಕೊಂಡಿದ್ದಾಳೆ. ಸರ್ವಿಸ್ ಅಪಾರ್ಟ್ಮೆಂಟ್ ರೂಮ್ನಲ್ಲಿ ಉದ್ಯಮಿ ಪ್ರಭು ಮತ್ತು ಸುಷ್ಮಿತಾ ಇದ್ದಾಗ ಇದೇ ಗ್ಯಾಂಗ್ ದಾಳಿ ಮಾಡಿದೆ. ತಮ್ಮ ಒಂದು ಕಾಮನ್ ಫ್ರೆಂಡ್ ಮುಖಾಂತರ ಒಬ್ಬ ಮಹಿಳೆ ಆರೋಪಿತ ಮಹಿಳೆ ಸುಮಾರು 27 ವರ್ಷ ವಯಸ್ಸಿನ ಇವರು ದಾವಣಗೆರೆಯ ಖಾಸಗಿ ಆಸ್ಪತ್ರೆಯಲ್ಲಿ ಸ್ಟಾಫ್ ನರ್ಸ್ ಆಗಿರ್ತಾರೆ. ಸ್ನೇಹ ಬೆಳೆಯುತ್ತದೆ. ಆ ಸ್ನೇಹವನ್ನು ಇವರು ಒಳಸಂಚು ರೂಪಿಸಿ ಇತರ ಆರೋಪಿಗಳೊಂದಿಗೆ ಒಳಸಂಚು ರೂಪಿಸಿ ಸಿದ್ದವೀರಪ್ಪ ಬಡಾವಣೆ ಇರತಕ್ಕಂಥ ಒಂದು ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಇರಬೇಕಾದ್ರೆ 29 ವರ್ಷ ವಯಸ್ಸಿನ ದಸ್ತಿಗಿರ್ತಕ್ಕಂಥ ಆರೋಪಿ ಅವರ ಮನೆ ರೂಮ್ ಅಪಾರ್ಟ್ಮೆಂಟಿಗೆ ಹೋಗ್ಬಿಟ್ಟು ಅಪಾರ್ಟ್ಮೆಂಟಲ್ಲಿ ವಿಡಿಯೋ ಮಾಡ್ತಾನೆ. ವಿಡಿಯೋ ಮಾಡಿ ಆ ವಿಡಿಯೋವನ್ನು ತೋರಿಸ್ಬಿಟ್ಟು ಅವರಿಗೆ ದುಡ್ಡಿಗಾಗಿ ಡಿಮ್ಯಾಂಡ್ ಮಾಡ್ತಾರೆ. ಮನೆಹಾಳ ಸುಷ್ಮಿತಾ ಹಾಗೂ ಖತರ್ನಾಕ್ಗಳಾದ ರಾಹುಲ್, ಬೆಕ್ಕಿನಕಣ್ಣು ಕೃಷ್ಣಪ್ಪ, ಚನ್ನಬಸಪ್ಪ ಪಕ್ಕಾ ಪ್ಲಾನ್ ಮಾಡಿದ್ರು. ಸುಷ್ಮಿತಾ ಹಾಗೂ ಉದ್ಯಮಿ ಪ್ರಭು ಜೊತೆಗಿದ್ದ ವಿಡಿಯೋವನ್ನ ಸೆರೆ ಹಿಡಿದಿದ್ದಾರೆ. ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ ಅಂತ ಬೆದರಿಸಿದ್ದಾರೆ. 25 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿದ್ದು 12 ಲಕ್ಷಕ್ಕೆ ಡೀಲ್ ಮುಗಿಸಿದ್ದಾರೆ. ಪ್ರಭು ತಪ್ಪಿಸಿಕೊಂಡು ಬಂದು ವಿದ್ಯಾನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಆ ಒಂದು ಹೆದರಿದ ವ್ಯಕ್ತಿ ಫಿರ್ಯಾದಿದಾರರು ಆಂಜನೇಯ ಬಡಾವಣೆ ಇವರು 1 ಲಕ್ಷ ರೂಪಾಯಿ ತೊಗೊಂಡೋದಾಗ ಒತ್ತಾಯಪೂರ್ವಕವಾಗಿ ಅದನ್ನು ಕಿತ್ಕೊಂಡು ಬಂದಿರತಕ್ಕಂಥ ಕಾರುಗಳಲ್ಲಿ ಹೋಗಿ ಇನ್ನೂ ಹೆಚ್ಚಿನ ಹಣ ಕೊಡದಿದ್ದರೆ ನಿನ್ನ ವಿಡಿಯೋನ ನಾವು ಮಾಧ್ಯಮದವರಿಗೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪ್ರಸಾರ ಮಾಡ್ತೀವಿ ಅಂತ ಬಿಟ್ಟು ಹೇಳಿ ಅವರಿಗೆ ಹೆದರಿಸಿದ ಹಿನ್ನೆಲೆಯಲ್ಲಿ ಸುಲಿಗೆ ಮಾಡಿದ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಿಸಿಕೊಂಡು 4 ಜನ ಆರೋಪಿಗಳನ್ನು ದಸ್ತಗಿರಿ ಮಾಡಿದ್ದೇವೆ. ಉದ್ಯಮಿಗೆ ಬೆದರಿಕೆ ಹಾಕಿದ್ದ ಹನಿ ಟ್ರ್ಯಾಪ್ ಗ್ಯಾಂಗಿಗೆ ಪೊಲೀಸರು ಬಲೆ ಹಾಕಿದ್ದಾರೆ. ಇನ್ನು ಸಂಜನಾ ಎಂಬಾಕೆ ತಲೆಮರೆಸಿಕೊಂಡಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಹನಿ ಟ್ರ್ಯಾಪ್ ಜಾಲದ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಅನ್ನೋ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಬಸವರಾಜ್ ದೊಡ್ಡಮನಿ, TV9 ದಾವಣಗೆರೆ.